ಮೇಡಮ್ ಆ್ಯಸ್ ಎ ಅವರು ಪ್ರೊಡ್ಯೂಸರು, ನಾನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಬಹುತೇಕ ಹಲವು ಸಂದರ್ಭ ಮೀಟ್ ಮಾಡ್ತಾಯಿದ್ವಿ. ಇದಕ್ಕೆ ಮೊದಲು ಜನನಿ ಸೀರಿಯಲಿಂದ ಪ್ರೀತಿಗಾಗಿರ್ಬೋದು, ಇತ್ತೀಚೆಗೆ ಕೃಷ್ಣ ರುಕ್ಕು ಆ ಸೀರಿಯಲ್ ಕೂಡ ಒಟ್ಟಿಗೆ ಯಾವುದೇ ಪ್ರೊಜೆಕ್ಟ್ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನು ಅರಗಲ್ತಾರೆ ಅಂತ ಯಾವ ಕನಸು ಮನಸ್ಸಲ್ಲಿ ನೆನೆಸಿರಲಿಲ್ಲ. ಬೆಳಿಗ್ಗೆ ಮೆಸೇಜ್ ಬಂದ ತಕ್ಷಣ ಶಾಕ್ ಆಗೋಯ್ತು ನನಗೆ, ಇದನ್ನು ಫ್ರಾಂಕ್ ಮಾಡ್ತಾಯಿದ್ದಾರಾ ಅಥವಾ ಸುಮ್ಮನೆ ಏನಾದ್ರು ತಮಾಷೆಗೆ ಮಾಡ್ತಾಯಿದ್ದಾರಾ ಅಂತ. ಬಟ್ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಭಾಳ ದುಃಖ ಆಯಿತು. ಜೊತೆಗೆ ಅವರಂಥ ಒಬ್ಬ ಸ್ಫುರದ್ರೂಪಿ ನಟ, ಈಗಾಗಲೇ ನಾವು ಪುನೀತ್ ಅವ್ರನ್ನ ಕಳ್ಕೊಂಡು ಇನ್ನೂ ಆ ಒಂದು ಶಾಕಿಂದ ಆಚೆ ಬಂದಿಲ್ಲ. ಅಂಥದ್ರಲ್ಲಿ ಅದೇ ವಾರಿಗೆ ಇವ್ರು ಕಳ್ಕೊಂಡಿದ್ದು ನಿಜಕ್ಕೂ ಬಹಳ ದುಃಖ ಅನ್ನಿಸ್ತಾ ಇದೆ. ಜೊತೆಗೆ ಅವರು ಒಬ್ಬ ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಪ್ರೊಡಕ್ಷನ್ಲಿರ್ಬೋದು, ಆ್ಯಕ್ಟಿಂಗಲ್ಲಿರ್ಬೋದು, ಆ್ಯಸ್ ಎ ಪ್ರೊಡ್ಯೂಸರು ತುಂಬ ಡಿಸಿಪ್ಲಿನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಅವರ ಪ್ರೊಡಕ್ಷನಲ್ಲಿ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆ ಇರಲಿಲ್ಲ. ಕಲಾವಿದರನ್ನ ಅಷ್ಟೇ ಗೌರವದಿಂದ ಕಾಣ್ತಾಯಿದ್ರು ಮತ್ತು ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಇದು ಮಾಡ್ತಾಯಿದ್ರು. ಬಟ್ ಅವರು ಕೂಡ ಒಂದು ಜಿಮ್ ಬಾಡಿ ಅವ್ರದ್ದು, ಅವರು ಅಥ್ಲೆಟ್ ಬಾಡಿ, ಅವರು ವರ್ಕೌಟ್ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಇತ್ತೀಚೆಗೆ ನಡೆದಂಥ IPL ಇದು ನಮ್ಮ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗಿದ್ದರು, ಕ್ರಿಕೆಟು ಮತ್ತು ಬ್ಯಾಡ್ಮಿಂಟನ್ನೆಲ್ಲ. ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಬಟ್ ಯಾಕೆ ಇಷ್ಟು ಬೇಗ ದೇವರನ್ನು ಕಳ್ಕೊಂಡಿರೋದೇ ಭಾಳ ದುಃಖ ಆಗ್ತಾಯಿದೆ. ಬಟ್ ದೇವ್ರನ್ನ ದಯಾಮಯ ಅಂತೀವಿ ಅಂತ ನೋಡಿದಾಗ ದೇವರಿಗೆ ದಯೆ ಇಲ್ವೇನೋ ಅನ್ನೋ ಒಂದು ಭಾವನೆ ಮೂಡ್ತಾಯಿದೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆಲ್ಲ ಒಂದು ಶಕ್ತಿಯನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸ್ತೀನಿ. ಇನ್ನೇನು ಜಾಸ್ತಿ ಹೇಳೋಕ್ಕಿಲ್ಲ ಮೇಡಮ್. ಅವರ ಒಂದು ಡಿಸಿಪ್ಲಿನ್ಗೆ ಒಂದು ಬೆಲೆ ಇಲ್ಲ ಅಂತ ಆಯ್ತು ಅಂತ ದುಃಖ ಆಗ್ತಾಯಿದೆ ಅಷ್ಟೇ. ನಮ್ಗೆ ಬಂದಿದ್ದ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಒಂದು ಸಣ್ಣ ಡಿಸ್ಕಂಫರ್ಟ್ ಇತ್ತು ಅಂತ ಕೇಳ್ಪಟ್ಟೆ. ಸೊ ಡಿಸ್ಕಂಫರ್ಟು ಆಗಿದ್ಮೇಲೆ ಈ ಟ್ರೈ ಟು ಅಪ್ರೋಚ್ ದಿ ಡಾಕ್ಟರು. ಬೆಳಗ್ಗೆ ಒಂದು ಅಪಾಯಿಂಟ್ಮೆಂಟು ಕೂಡ ತೊಗೊಂಡಿದ್ದಾರೆ. ಸೊ ನನಗೆ ಐ ಓನ್ ಹಾಸ್ಪಿಟಲ್, ನನಗೆ ಇರೋವಂಥ ಒಂದು ಎಜುಕೇಷನಲ್ಲಿ ಈಗ ECG ಮತ್ತು ಏನೇ ECG ಮಾಡಿದ್ರೂ ಇಮ್ಮಿಡಿಯೇಟಾಗಿ ಯಾವುದೇ ಆ ಥರ ಆತಂಕ ಇದ್ದರೂ ಯು ನೀಡ್ ಟು ರಶ್ ಟು ದಿ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ ಹತ್ರಕ್ಕೆ ಹೋಗಬೇಕಾಗತ್ತೆ. ಏನಾಗುತ್ತೆ, ನಾಳೆ ನೋಡೋಣ ಅಂತ ಅದನ್ನು ಮಾಡೋದಕ್ಕೆ ಆಗಲ್ಲ. ಹಾರ್ಟ್ ಅಟ್ಯಾಕ್ ಯಾವಾಗಲೂ ಒಂದು ಸೂಚನೆ ಕೊಡುತ್ತೆ. ECG ಈಸ್ ನಾಟ್ ಅ ರೆಫರೆನ್ಸ್. ಇವಾಗೆಲ್ಲ ಟೆಕ್ನಾಲಜಿ ಮೊಬೈಲ್ನಲ್ಲೆಲ್ಲ ECGಗಳೆಲ್ಲ ಹಾಕ್ಕೊಂಡಿದ್ದೀವಿ, ಅದು ರೆಫರೆನ್ಸ್ ಅಲ್ಲ. ಇಮಿಡಿಯೇಟಾಗಿ ಎಲ್ಲೇ ಹೋದ್ರೂ ಒಂದು ಟ್ರೋಪೈ ಟೆಸ್ಟ್ ಅಂತ ಮಾಡ್ತಾರೆ. ಟ್ರೋಪೈ ಅಂತ ಟೆಸ್ಟ್ ಅಂತ ಮಾಡಿದಾಗ ಏನಂತ ಇರುತ್ತೆ ಅಂದರೆ, ಹಾರ್ಟ್ ಅಟ್ಯಾಕ್ ಆದಾಗ ಬಾಡಿನಲ್ಲಿ ಒಂದು ಎನ್ಸೈಮ್ಸ್ನ ರಿಲೀಸ್ ಮಾಡುತ್ತೆ. ಅದು ಕೌಂಟ್ ಒಂದು 18 ನಾರ್ಮಲ್ ಇರುತ್ತೆ, ಸಾವಿರಗಳಿಗೂ ಗಟ್ಟಲೆ ಹೋಗುತ್ತೆ. ಅದ್ರ ತೀವ್ರತೆ ಏನು ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ನಾವು ಸ್ವಲ್ಪ ಎಜುಕೇಷನ್ ಅಂತ ಇರುವಂಥವ್ರು ಇದನ್ನು ಸ್ಪ್ರೆಡ್ ಮಾಡಬೇಕು. ನಾವು ಎಲ್ಲೇ ಆದ್ರೂ ಇದು 2 ಫಾಲ್ಸು ಪೇಯ್ನ್ಗಳು ಬರುತ್ತೆ. ಒಂದು ಆ್ಯಸಿಡ್ ರಿಫ್ಲೆಕ್ಸ್ ಆಗೋದ್ರಿಂದನೂ ಸೇಮ್ ಪೇಯ್ನ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆದಾಗಲೂ ಸೇಮ್ ಪೇಯ್ನ್ ಬರುತ್ತೆ. ಸೊ ಅದನ್ನು ನಾವು ಪರಿಗಣನೆಗೆ ತಗೊಳ್ಳದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಪಕ್ಕದಲ್ಲಿರೋರ್ಗು ಒಂದು ಸೂಚನೆ ಕೊಡಬೇಕು. ಇದು ಪ್ರೆಸೆನ್ಸ್ ಆಫ್ ಮೈಂಡು. ಅದನ್ನು ಮಾಡಿದ್ರೆ ಎಷ್ಟೋ ಸಾವುಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಹಾರ್ಟ್ ಅಟ್ಯಾಕ್ ಏಕಾಏಕಿ ಆಗಲ್ಲ, ಒಂದು ವಾರ್ನಿಂಗ್ ಕೊಡುತ್ತೆ. ಇವನ್ ಕೇಸ್ನಲ್ಲಿ ಈ ನೆಗ್ಲೆಕ್ಟೆಡೋ ಅಥವಾ ಅಲ್ಲಿ ಆ ಡಾಕ್ಟ್ರೂ ಕೇಳಿಸ್ಕೊಂಡು ಹೇಳಿರ್ಬೋದಿತ್ತು, ನಾವು ಗೊತ್ತಿಲ್ಲ. ಬಟ್ ಇಟ್ಸ್ ಮೋಸ್ಟ್ ಅನ್ಫಾರ್ಚುನೇಟ್. ಒಳ್ಳೆ ನಟ, ಒಳ್ಳೆ ನಿರ್ದೇಶಕ, ಈಸ್ ಅ ಗುಡ್ ಟೆಕ್ನಿಷಿಯನ್, ಒಳ್ಳೆ ಪ್ರೊಡ್ಯೂಸರು. ಇವತ್ತು ಕಳ್ಕೊಂಡಿದ್ದೀವಿ. ಏನೋ 60-70 ಆಗೋಗ್ಬಿಟ್ಟಿದೆಯಪ್ಪ ಹೋಗ್ರಿ ಅಂತ. ಇನ್ನೂ 47 ವರ್ಷ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಇಟ್ಸ್ ಅ ಬಿಗ್ ಲಾಸ್. ಸರ್, ಈಗ ಕಾರ್ಯದ್ದು ಎಲ್ಲಿ ಏನು ಈ ಕಾರ್ಯದ್ದು ಇಲ್ಲಿ 1 ಗಂಟೆವರೆಗೂ ಇರ್ತಾರೆ. ಅದಾದ ನಂತರದಲ್ಲಿ 5 ಗಂಟೆಗೆ ರಾಮನಗರದಲ್ಲಿ ಇವ್ರದೇ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ನನ್ನ ಹೆಸರು SV ಶಿವಕುಮಾರ್. ನೋಡ್ತಾ ಇದ್ದೀವಿ ಎಷ್ಟೊಂದು ಪತ್ರ ನಾವು ಹೊಂದಿದ್ರು. ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು. ಯಾಕೆಂತಂದರೆ ಪ್ರತಿಮಾ ನಟ, ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ದು ಸೀರಿಯಲ್ಗೆ. ನಾನು, ಗಣೇಶ ಆ್ಯಂಡ್ ಆ ತಂಡ, ಆ ಟೈಮಲ್ಲಿ ಬಂದಂಥ ತಂಡ ಎಲ್ಲ ಒಟ್ಟಿಗೆ ಬಂದಂಥವ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವ. ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ವಿ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೋದ. ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು ಅವನಿಗೆ. ಈಗ ತುಂಬ ಒಳ್ಳೆ ನಟಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ
ಒಂಥರ ನಿಂತಲ್ಲೇ ನಿಂತ್ಬಿಟ್ಟೆ, ಅಳ್ಳಾಡೋಕ್ಕಾಗಲಿಲ್ಲ. ನಿಮಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆದರೆ ಹಿಂಗೆ ಇಬ್ಬರು ಹೆಣ್ಮಕ್ಳು. ಯಾಕೆಂದರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕೈನೆಟಿಕ್ ಹೊಂಡದಲ್ಲಿ ಅವ್ನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ರಾಗಿಗುಡ್ಡದ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ, ಅವರಿಬ್ಬರು ಮಾತಾಡೋಕೆ ಬಿಟ್ಬಿಟ್ಟು ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೊತಿದ್ದೆ. ಆಮೇಲೆ ಮಾತಾಡೋಲ್ಲ ಆದ್ಮೇಲೆ ಮತ್ತೆ ಡ್ರಾಪ್ ಮಾಡ್ತಿದ್ದೆ. ಎವ್ರಿಡೇ ಇದೇ ಕೆಲಸ, ಸೀರಿಯಲ್ ಮುಗಿದ ಮೇಲೆ ಇದೇ ಕೆಲಸಗಳು ಮಾಡ್ತಿದ್ದೆ. ಎಲ್ಲ ಹಳೆ ನೆನಪುಗಳು ಒಂದೇ ಸರಿ ಪರಿಕಳಿಸ್ಬಿಡ್ತು. ಬಟ್ ಗೊತ್ತಿಲ್ಲ ವಿಧಿಯಾಟ ಹೆಂಗಿರುತ್ತೋ ಏನು, ದೇವರು ಅವನಿಗೆ ಇಷ್ಟು ಬೇಗ ಯಾಕೆ ಇಂಥ ಆಲೋಚನೆ ಮಾಡ್ದ ಅವ್ನು ಕರ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಕಾರಣನೇ ಗೊತ್ತಿಲ್ಲ. ವೀಕ್ನೆಸ್ ಫ್ರೀಕ್, ಯಾವಾಗಲೂ ಜಿಮ್ ಅರ್ಧ ಗಂಟೆ ಟೈಮ್ ಸಿಕ್ಕರೆ ಜಿಮ್ಗೆ ಹೋಗ್ಬಿಡೋ, ಒಂದು ದುರಭ್ಯಾಸಗಳು ಇರಲೇ ಇಲ್ಲ. ಏನು ಹೇಳ್ತಾರೆ ಅದಕ್ಕೆ, ಆರೋಗ್ಯಕ್ಕೂ ಸಾವು ಸಂಬಂಧವೇ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಬಟ್ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀರಿ ಅಂತ ನಾನು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಯಾಕೆಂತಂದರೆ ಅವ್ನು ತುಂಬ ಕಷ್ಟಪಡ್ತಿದ್ದ ದಿನಗಳೆಲ್ಲ ನನಗೆ ಗೊತ್ತು. ಲವ್ ಮಾಡಿ ಮದುವೆ ಆಗಿ ಅವತ್ತೆಲ್ಲ ಕಷ್ಟಪಟ್ಟು ಎಲ್ಲೋದ್ರೂ ಅವನಿಗೆ ಅದೃಷ್ಟ ಕೈ ಕೊಡ್ತಾಯಿತ್ತು. ಕೊನೆಗೆ ಅವನಿಗೆ ಪ್ರೊಡಕ್ಷನ್ಗೆ ಇಳಿದ, ಟಿ ವಿ ಪ್ರೊಡಕ್ಷನ್ಗೆ. ಅಲ್ಲಿಂದ ಸ್ವಲ್ಪ ಚೆನ್ನಾಗಾಗಿ ಶುರುವಾದ. ಮಧ್ಯ ಕಷ್ಟದಲ್ಲಿ ಪಾಪ ಅವನು ಈ ಬ್ರ್ಯಾಂಡೆಡ್ ವಾಚ್ಗಳು, ಸೆಂಟ್ಗಳು ಇದನ್ನೆಲ್ಲ ಮಾರೋಕ್ಕೆ ಶುರು ಮಾಡಿಬಿಟ್ಟಿದ್ದ ಕಷ್ಟದ ಕಾಲದಲ್ಲಿ. ನನಗೆ ಹೇಳ್ತಿದ್ದೆ, ಅವ್ನು ಯಾರಿಗಾರು ಇದ್ದರೆ ಹೇಳು, ನನಗೆ ಅಷ್ಟೆಲ್ಲ ಕಷ್ಟ ಅನುಭವಿಸಿದ. ಬಟ್ ಅದು ಸುಖವಾಗಿರೋ ಟೈಮಲ್ಲಿ ಬಿಟ್ಟು ಊಟ. ಇನ್ನು ಹೆಣ್ಮಕ್ಳನ್ನ ಆ ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಕಡೆ ಸೇರೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೋತೀನಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋದಕ್ಕೂ ತುಂಬ ಕಷ್ಟ ಆಗ್ತಿದೆ. ಭಾರವಾದ ಮನಸ್ಸಿಂದ ಒಂಥರ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೆಂಗೆ ಹೇಳಿ ಸ್ನೇಹಿತರು. ಏನು ವಯಸ್ಸಾಗಿದ್ದರೆ ಓಕೆ, 65-70 ವರ್ಷ ಆಗಿದ್ದರೆ ಆಯಿತು ಸಾಕು ನಡೆಯೋ, ಇನ್ನೇನು ಮಾಡೋದು ಇಲ್ಲಿ ಅಂತ ಅನ್ಬೋದಿತ್ತು. ಚಿಕ್ಕ ವಯಸ್ಸು ಇಲ್ಲಿ ದೇವ್ರ ಹತ್ರ ಹೋಗಿದ್ದಾನೆ. ಅವ್ರ ಮನೆಗೆ ನಮಗೆಲ್ಲ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಆ ಭಗವಂತನ ನಮಗೆ ಕೊಡಲಿ ಅಂತ, ಅವ್ರ ಮನೆಯವ್ರಿಗೆ ಕೊಡಲಿ ಅಂತ ಕೇಳ್ಕೊತೀನಿ. ಇಲ್ಲ, ನನಗೆ ಮೊನ್ನೆಯಿಂದ ಅವನಿಗೆ 2 ವೀಕ್ಸಿಂದ ಅಸಿಡಿಟಿಯಿಂದ ತುಂಬ ಬಳತಾ ಇದ್ದ ಅಂತ ಕೇಳ್ಪಟ್ಟೆ. ತುಂಬ ಅಸಿಡಿಟಿ ಅಂತ ಒದ್ದಾಡ್ತಾ ಇದ್ದ ಅಂತ. ಅದೇ ಎಲ್ಲ ಮಾಡ್ತಿದ್ದ ಅವನು, ಡಾಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ. ಅದೊಂದು ಅವನಿಗೆ ಏನೋ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದ, ಡಾಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ ಅವಾಗಿಂದ. ಆಗಲೂ ಅಷ್ಟೇ. ಸೊ ಗೊತ್ತಿಲ್ಲ, ಈಗ ಅದನ್ನೆಲ್ಲ ಮಾತಾಡ್ತೀವಿ ನಾವು, ಅಯ್ಯೋ ಅದಿತ್ತಂತ ಇದಿತ್ತು, ಹೋಗ್ಬೇಕಾಯ್ತು, ತೋರಿಸ್ಕೋಬೇಕಾಯ್ತು ಅಂತ. ನಮ್ಮ ಕೈಲಿ ನೋಡಿ ಹಿಂದೆ ಹೋಗುವಂತ ಇಷ್ಟು ಲೋಗನ್ ಹಿಡ್ಕೊಬೇಕು. ಇತ್ತಲ್ಲ ಏನು ನಿಜ ಈ ಐಫೋನಲ್ಲಿ ಏನು ಸಿಗುತ್ತೆ.
ಬ್ಯಾಗಲ್ಲಿ ಜಿಪ್ ತೆಗೀರಿ, ಜಿಪ್ಪಲ್ಲಿ ಬ್ಯಾಗು ಕೇಳಂಗಿಲ್ಲ. ಆ ವಿಜಯ್ ಸ್ಯಾರ್ ಅಂದ್ರೆ ಇಲ್ಲ ನಾವು ನಾನು ಮತ್ತೆ ಲೋಗೋಲ್ಲಿ ಇಟ್ಕೊಂಡೆ. ತಗೊಳ್ಳೆ ಲೋಗೋ ಸ್ವಲ್ಪ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ದಿಲೀಪನ ಸ್ನೇಹ 25-30 ವರ್ಷದ ಹಳೇದು. ಅವಾಗ ಹೇಗಿದ್ನು 10 ಡೇಸ್ ಬ್ಯಾಕ್ ನಾವು ಮಾತಾಡಿದಾಗಲೂ ಹಾಗೇ ಇಲ್ಲ. ಒಂದೇನು ಅಂದರೆ ಅವ್ನ ಪ್ರಾಜೆಕ್ಟ್ಸಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲಿಲ್ಲ. ಮೊನ್ನೆ 10 ದಿನಕ್ಕೆ ಮುಂಚೆ 15 ದಿನಕ್ಕೆ ಮುಂಚೆ ಫೋನ್ ಮಾಡಿದಾಗ ನಾವು ಬೇರೆ ಊರಲ್ಲಿದ್ದೆ, ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಬನ್ನಿ ಅಂತ. ಆವಾಗಲೂ ಹೋಗೋಕ್ಕಾಗಲಿಲ್ಲ. ಊರಿಗೆ ಬಂದಮೇಲೆ ನಾನೇ ಹೇಳಿದೆ, ಸಾರಿ ಕಣೋ, ನೆಕ್ಸ್ಟ್ ಪ್ರಾಜೆಕ್ಟಿಗೆ ಕಲಿಯೋಕ್ಕೆ ಮುಂಚೆ ಸೆಟ್ಟಲ್ಲಿ ಇರ್ತೀನಿ ಹಿಂದೆ. ಆದರೆ ಇಂಥ ಸ್ಥಿತಿಲಿ ಅವನು ನೋಡ್ತೀನಿ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಈ ಥರ ಎಲ್ಲ ಆಗೋದ್ರೆ ದೇವ್ರ ಮೇಲೆ ನಂಬಿಕೆನೇ ಹೊಟ್ಟೋಗುತ್ತೆ ನಮಗೆ. ಇಂಥ ಒಳ್ಳೆಯ ಮನುಷ್ಯ, ಟ್ಯಾಲೆಂಟೆಡ್ಡು, ಎಲ್ಲರ ಜೊತೆಗೂ ಸಹಜೀವಿ, ಯಾರ ಜೊತೆಗೂ ದ್ವೇಷ ಮಾಡೋದು ನಾನು ಇವತ್ತವರೆಗೂ ನೋಡಿಲ್ಲ. ಅಂಥವ್ರನ್ನೆಲ್ಲ ಯಾಕೆ ಇಷ್ಟು ಬೇಗ ಕರೆಸ್ಕೋತಾರೆ? ಏಜ್ ಆಯಿತು, ಅವನು ಇನ್ನೂ ಇದ್ದು ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿತ್ತು. ಇಂಥವ್ರು ಬೇಕು, ಶಂಕರ್ನಾಗ್ ಇಂಥವ್ರೆಲ್ಲ ಬೇಕು ನಮಗೆ. ಅಂಥ ಟೈಮಲ್ಲಿ ಕರ್ಸ್ಕೊಂಡಿದ್ದು ಭಾಳ ಬೇಜಾರಾಗುತ್ತೆ ನಮಗೆ. ದಿಲೀಪನ್ ನೋಡೋಕ್ಕೂ ಆಗಲಿಲ್ಲ, ಅಷ್ಟು ದುಃಖ ಆಗುತ್ತೆ. ವಿದ್ಯಾ ಅವ್ರಿಗೆ ಧೈರ್ಯ ಕೊಡಿ, ಆ ಮಕ್ಳಿಗೆ ಧೈರ್ಯ ತೊಗೊಳ್ಳಿ. ನಾವು ಏನೇ ವಿದ್ಯು ಅಂತ ಹೇಳಿದ್ರು ದಿಲೀಪನ್ ಜಾಗ ನಾವು ತುಂಬಕ್ಕಾಗಲ್ಲ. ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರಿಗೆ, ದಿಲೀಪನ ಆತ್ಮಕ್ಕೆ ಶಾಂತಿ ಸಿಗಲಿ. ಏನೂ ಇಲ್ಲಮ್ಮ, ನಾನು ಅಷ್ಟು ಇದಿಲ್ಲ. ಅವ್ನ ಪ್ರಾಜೆಕ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. 1 ವರ್ಷದಿಂದ ಕರಿಮಣಿ ಮಾಡ್ಬೇಕಾದ್ರೆ ರೇಗ್ಸಾಕ್ಬಿಟ್ಟ, ಬನ್ನಿ ನಮ್ಮ ಪ್ರಾಜೆಕ್ಟ್ ಬನ್ನಿ, ತುಂಬ ರೇಗ್ಸ್ದ. ಅವತ್ತು ಅರ್ಧ ಗಂಟೆ ಮಾತಾಡಿದ್ದೀನಿ. ಆಮೇಲೆ ಮೊನ್ನೆ 10 ಡೇಸ್ ಬ್ಯಾಕ್ ಮಾತಾಡಿದ್ದೀನಿ ಪ್ರಾಜೆಕ್ಟ್ಗೆ, ಗೆಸ್ಟ್ ಅಪಿಯರೆನ್ಸ್ ಎಸ್ ನಾರಾಯಣ್ ಜೊತೆ ಅಂತೆಲ್ಲ ಹೇಳ್ದ. ಬಟ್ ನನಗೆ ಅದೃಷ್ಟ ಇಲ್ಲ ಅವ್ನ ಪ್ರಾಜೆಕ್ಟಲ್ಲಿ ಮಾಡೋಕ್ಕಷ್ಟೇ, ಏನು ಮಾಡೋದು. ಕನ್ನಡ ಕೇಬಲ್ ನಿಮ್ಮ ಕೇಬಲ್ ನೋಡು ಸಿಕ್ಕಾಕೊಂಡಿದೆ ಕರೆಕ್ಟಾಗಿ ನೋಡು. ಮತ್ತೆ ಇದು ಮಾಡ್ತೀವಿ. ನಾರಾಯಣ್ ಸರ್ ಇದ್ದಾರೆ, ಅವ್ರನ್ನ
ಸರೋಜಾ ನನಗೆ ಸುದ್ದಿ ಕೇಳಿ ತುಂಬಾ ಶಾಕ್ ಆಗೋಯ್ತು. ತುಂಬಾ ಒಳ್ಳೆ ಹುಡುಗ. ನಾನು ಇಷ್ಟು ವರ್ಷ 40-50 ವರ್ಷ ಸರ್ವಿಸ್ ಮಾಡಿದ್ರು ನನಗಿಂತ ಒಳ್ಳೆ ಹುಡುಗ ಸಿಕ್ಕಿರ್ಲಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಹೆಸರು ತಗೊಂಡಿದ್ದ ಒಳ್ಳೆ ಹುಡುಗ. ಅಪ್ಪ ಇಷ್ಟು ಬೇಗ ದೇವ್ರು ಯಾಕೆ ಅವನಿಗೆ ಕರ್ಕೊಂಡ ಅಂತ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಅವ್ರ ಮನೆಯವ್ರಿಗೆ ದೇವರು ಸಹಿಸ್ಕೊಳ್ಳೋಕೆ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತೀನಿ. ನನ್ನ ಅಪ್ಪನಿಗೆ ಮುಕ್ತಿ ಶಾಂತಿ ಎಲ್ಲ ದೊರಕಲಿ. ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ವಯಸ್ಸಾದವರಿಗೆ ನಮಗೆ ಸಾವು ಬರ್ತಾ ಇಲ್ಲ. ಇಂಥ ಚಿಕ್ಕ ಮಕ್ಕಳಿಗೆ ಯಾಕಪ್ಪ ಕರ್ಕೊಂಡು ಹೋದೆ ಪರಮಾತ್ಮ. ಸಂದೇಶ್ ಆಡಿಯೋ ಕೇಳಿಸ್ತಾ? ಸಾವಿರ ಆಗ್ಲಿಕ್ಕೆ ಎಷ್ಟು ನೋವು ಕಷ್ಟ. ಆ್ಯಕ್ಚುಲಿ ದಿಲೀಪ್ ಅವರು ತುಂಬ ಹಂಬಲ್ ಪರ್ಸನ್. ಅವ್ರ ಗುಣ ಎಷ್ಟು ಒಳ್ಳೆಯದಂದರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ತುಂಬ ಆತ್ಮೀಯರು. ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ, ಸೀರಿಯಲಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಮೊನ್ನೆನೂ ಕೂಡ ಮಾತಾಡಿದೆ. ಮೊನ್ನೆ ನೈಟ್ ಮಾತಾಡಿದೆ. ಡೈಲಿ ಮೆಸೇಜ್ಗಳು. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್ ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಲ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ಏನು ದಿಲೀಪ್ ಅವ್ರು ಇಲ್ವಾ? ನಿಜವಲ್ಲೂ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ಒಬ್ಬ ವ್ಯಕ್ತಿ, ಅಷ್ಟು ಫಿಟ್ಟಾಗಿದ್ದ ವ್ಯಕ್ತಿ ಸಡನ್ನಾಗಿಲ್ಲ ಅಂದರೆ ಏನರ್ಥ? ಸೊ
ಸೊ ಇದು ತಡ್ಕೊಳಕ್ಕಾಗದೇ ಇರೋಂಥ ಒಂದು ವಿಚಾರ. ನಿಜವೂ ಅವರ ಕುಟುಂಬ ಹೇಗೆ ತಡ್ಕೊಳುತ್ತೋ, ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಅವ್ರ ಮನೆಯವ್ರಿಗೆ ನಿಜವಲ್ಲ ದೇವರು ಧೈರ್ಯ ಕೊಟ್ಟು ಕುಟುಂಬನ ಕಾಪಾಡಬೇಕು. ಒಂದು ಚಿತ್ರರಂಗಕ್ಕೆ ಮತ್ತು ಟಿ ವಿ ಮಾಧ್ಯಮಕ್ಕೆ ಒಂದು ದೊಡ್ಡ ಹೊಡೆತ. ನಿಜವಲ್ಲೂ ದಿಲೀಪ್ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಈಗಲೂ ನನ್ನ ಕೈಲಿ ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ, ಅವರಿಲ್ಲ ಅನ್ನೋದು. ಅಷ್ಟು ಆತ್ಮೀಯರು ನಾವು ಭಾಳ ವರ್ಷಗಳಿಂದ. ಅಂಥ ಒಬ್ಬ ವ್ಯಕ್ತಿ, ಒಂದು ಒಳ್ಳೆಯ ವ್ಯಕ್ತಿ, ಯಾರೇ ಆಗಲಿ ಏನೋ ಹುಷಾರಿಲ್ಲ, ಭಾಳ ದಿನಗಳಿಂದ ಆಸ್ಪತ್ರೆಯಲ್ಲಿದ್ದರು ಅಂತ ಆ ಥರ ಇದ್ದಾಗ ಅದೊಂಥರ ಹುಷಾರಿ ಚೆನ್ನಾಗಿದ್ದ ವ್ಯಕ್ತಿ ಹೋಗ್ಬಿಟ್ರು ಅಂದರೆ ನಂಬೋಕ್ಕಾಗಲ್ಲ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ, ಇನ್ನೇನು ಮಾತಾಡೋಕ್ಕಾಗಲ್ಲ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆಗ್ತಾಯಿದೆ. ಅವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನಾದರೂ ಮಾಡೋನು, ಪ್ರತಿ ನಿಮಿಷ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋನು. ಅದೆಲ್ಲವನ್ನು ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ. ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರೋವಂಥ ಇದಾಗಿದೆ. ಅಂತಹದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ ಮಳೆಬಿಲ್ಲು ಅಂತ ಒಂದು ತುಂಬ ಹಿಂದಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದ. ಎಲ್ಲರನ್ನೂ ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದ. ನಗುವಿಗೆ ಕೊರತೆಯೇ ಇರಲಿಲ್ಲ. ಇನ್ಯಾವತ್ತೂ ನಗದೇ ಇರೋ ಥರ ಇವತ್ತು ಮಲಗಿದ್ದಾನೆ. ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಬರಲಿ. ಮತ್ತು ಕಲಾವಿದರಿಗೆಲ್ಲ ಇದೊಂದು ಈ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ ಲೈವ್ ಕೊಟ್ಬಿಟ್ಟು ಬರ್ತೀನಿ ಇರಪ್ಪ. ಬೆಳಗಿನ ಜಾವ ಅತಿ ದುಃಖ ಕೊಡುವಂಥ ವಿಚಾರ ನಮ್ಮ ಇಂಡಸ್ಟ್ರಿ ಮತ್ತು ಕರ್ನಾಟಕ ಜನತೆಗೆ ಮುಟ್ಟಿದ ತಕ್ಷಣ ನನಗೆ ತುಂಬನೇ ಒಂಥರ ದಿಗ್ಭ್ರಮೆ, ಒಂದು ಅಜಾತ ಶತ್ರು ಅಂತಲೇ ಹೇಳ್ಬೋದು. ಆ ಒಂದು ಎಲ್ಲ ಈಕೋ ಫ್ರೆಂಡ್ಲಿ ಆಗಿ ಇಡೀ ಇಂಡಸ್ಟ್ರೀಲಿ ಜನ ಸಂಪಾದನೆ ಮಾಡಿದ್ರು, ಎಲ್ಲರೂ ಪ್ರೀತಿ ಪಾತ್ರರಾಗಿದ್ದರು. ಬಟ್ ಇವತ್ತು ಅವ್ರ ಅಗಲಿಕೆ ಇಡೀ ನಮ್ಮ ಟಿ ವಿ ಇಂಡಸ್ಟ್ರಿಗೆ, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಎರಡೂ ಒಂದು ಆಘಾತ ತಂದಿದೆ. ಏನು ಮಾತಾಡಬೇಕಂತ ಗೊತ್ತಿಲ್ಲ. ಮತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಆ ನೋವನ್ನು ಬಸೋ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.